Hi students, welcome you all to SDK Maths and Reasoning YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ಕ್ಲಾಸ್ ಅಲ್ಲಿ ಸ್ಕ್ವೇರ್ ಆಫ್ ಎ ನಂಬರ್ ಮೇಲೆ ಡಿಸ್ಕಸ್ ಮಾಡಿದ್ವಿ, ಕ್ಯೂಬ್ ಆಫ್ ಎ ನಂಬರ್ ಮೇಲೆ ಡಿಸ್ಕಸ್ ಮಾಡಿದ್ವಿ, ಮತ್ತೆ ಕಳೆದ ವರ್ಷ SSC GD ಅಲ್ಲಿ ಕೇಳ್ತಕ್ಕಂತ ನಂಬರ್ ಸೀರೀಸ್ ಬೇಸ್ಡ್ ಕ್ವೆಶ್ಚನ್ಸ್ ಅನ್ನ ನಾವು ನೋಡಿದ್ವಿ. ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ, ಸೊ ಅದನ್ನ ನೋಡ್ಕೋಬಹುದು. ಸೊ ಈ ಕ್ಲಾಸ್ ಅಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ನಾವು ಪ್ರೈಮ್ ನಂಬರ್ಸ್ ಮೇಲೆ ಡಿಸ್ಕಸ್ ಮಾಡ್ತಾ ಇದೀವಿ. ಹೌದಾ? ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ಸ್ ಅಂತ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು? ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು. ಸೊ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ 5 ಅಂತಕ್ಕಂಥ ಸಂಖ್ಯೆಯನ್ನ ತಗೊಂಡ್ರೆ ಅಂತ ತಿಳ್ಕೊರಿ. 5 ಅಂತಕ್ಕಂಥ ಸಂಖ್ಯೆ ಯಾವ ಯಾವ ಸಂಖ್ಯೆಯಿಂದ ಭಾಗುತ್ತದೆ? ಸೊ 5 ಅಂತಕ್ಕಂಥ ಸಂಖ್ಯೆ 1ರಿಂದ ಭಾಗುತ್ತದೆ. ಹೌದಾ? 5 ಅಂತಕ್ಕಂಥ ಸಂಖ್ಯೆ 1ರಿಂದ ಭಾಗುತ್ತದೆ. 1 5 5, ಸೊ ಶೇಷ 0 ಬಂತು. ಹೌದಾ? ಮತ್ತೆ ಯಾವದಿಂದ ಭಾಗುತ್ತದೆ? 5 ಅಂತಕ್ಕಂಥ ಸಂಖ್ಯೆ ಮತ್ತೆ 5ರಿಂದ ಭಾಗುತ್ತದೆ. ಹೌದಾ? 5 ಅಂತಕ್ಕಂಥ ಸಂಖ್ಯೆ 5ರಿಂದ ಭಾಗುತ್ತದೆ. 5 1 5, ಸೊ ಇಲ್ಲಿ ಶೇಷ 0 ಬಂತು. ಸೊ 5 ಅಂತಕ್ಕಂಥ ಸಂಖ್ಯೆ 1ರಿಂದ ಭಾಗುತ್ತದೆ ಮತ್ತೆ 5ರಿಂದ ಭಾಗುತ್ತದೆ. ಸೊ ಈ ಎರಡು ಸಂಖ್ಯೆಯನ್ನು ಬಿಟ್ಟು ಮತ್ತೆ ಯಾವ ಸಂಖ್ಯೆಯಿಂದನೂ 5 ಅಂತಕ್ಕಂಥ ಸಂಖ್ಯೆ ಭಾಗುವುದಿಲ್ಲ. ನೋಡ್ರಿ, 2ರಿಂದ ಭಾಗ ಹೋಗ್ತದನ ಇಲ್ಲ, 3ರಿಂದ ಭಾಗ ಹೋಗ್ತದನ ಇಲ್ಲ, 4ರಿಂದ ಭಾಗ ಹೋಗ್ತದನ ಇಲ್ಲ. ಸೊ 1 ಮತ್ತು 5 ಹೊರತುಪಡಿಸಿ ಮತ್ತೆ ಯಾವ ಸಂಖ್ಯೆಯಿಂದನೂ 5 ಅಂತಕ್ಕಂಥ ಸಂಖ್ಯೆ ಭಾಗ ಹೋಗುವುದಿಲ್ಲ. ಅದೇ ರೀತಿ ಇನ್ನೊಂದು ಸಂಖ್ಯೆನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 3. ಈಗ 3 ಅಂತಕ್ಕಂಥ ಸಂಖ್ಯೆಯನ್ನು ತಗೊಂಡ್ರೆ ಈ 3 ಅಂತಕ್ಕಂಥ ಸಂಖ್ಯೆ ಯಾವ ಯಾವ ಸಂಖ್ಯೆಯಿಂದ ಭಾಗುತ್ತದೆ? ಇದು ಸರ್ 1 ಭಾಗುತ್ತದೆ. ನೋಡ್ರಿ, ಸೊ 3 ಅಂತಕ್ಕಂಥ ಸಂಖ್ಯೆ 1ರಿಂದ ಭಾಗುತ್ತದೆ. 1 3 3, ಸೊ ಶೇಷ 0 ಬಂತು. ಮತ್ತೆ ಯಾವ್ದರಿಂದ ಭಾಗುತ್ತದೆ? 2ರಿಂದ ಭಾಗುತ್ತದೆ ಇಲ್ಲ ಸರ್. ಮತ್ತೆ ಯಾವ್ದರಿಂದ ಭಾಗುತ್ತದೆ? 3ರಿಂದ ಭಾಗುತ್ತದೆ. ಹೌದಾ? 3 ಅಂತಕ್ಕಂಥ ಸಂಖ್ಯೆ 3ರಿಂದ ಭಾಗುತ್ತದೆ. 3 1 3, ಹೌದಾ? ಶೇಷ 0 ಬಂತು. ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ತಗೋಣ. 17 ಅಂತಕ್ಕಂಥ ಸಂಖ್ಯೆ ಯಾವ್ಯಾವುದರಿಂದ ಭಾಗುತ್ತದೆ? 1ರಿಂದ ಭಾಗುತ್ತದೆ ಸರ್. ಹೌದಾ? 17 ಅಂತಕ್ಕಂಥ ಸಂಖ್ಯೆ 1 17 17, ಹೌದಾ? ಸೊ ಶೇಷ 0 ಬಂತು. ಹೌದಾ? ಮತ್ತೆ 17 ಅಂತಕ್ಕಂಥ ಸಂಖ್ಯೆ ಯಾವ್ದರಿಂದ ಭಾಗುತ್ತದ್ರಿ? 17 ಅಂತಕ್ಕಂಥ ಸಂಖ್ಯೆ 17ರಿಂದ ಭಾಗುತ್ತದ್ರಿ. ಹೌದಾ? ನೋಡೋಣ್ರಿ, 17 ಅನ್ನತಕ್ಕಂಥ ಸಂಖ್ಯೆ 17 1 17, ಶೇಷ 0 ಬಂತು. ಸೊ ಈ ಎರಡು ಸಂಖ್ಯೆ ಬಿಟ್ಟು ಮತ್ತೆ ಯಾವ್ದರಿಂದ ಭಾಗ ಹೋಗೋದು? ನೋಡ್ರಿ, 2ರಿಂದ ಭಾಗ ಹೋಗ್ತದ ಇಲ್ಲ, 3ರಿಂದ ಭಾಗ ಹೋಗ್ತದ ಇಲ್ಲ, 4ರಿಂದ 5ರಿಂದ ಚೆಕ್ ಮಾಡ್ರಿ. ಈ ಎರಡನ್ನು ಹೊರತುಪಡಿಸಿ ಮತ್ತೆ ಯಾವ ಸಂಖ್ಯೆಯಿಂದನೂ ಸಹ 17 ಅಂತಕ್ಕಂಥ ಸಂಖ್ಯೆ ಭಾಗ ಹೋಗುದಿಲ್ಲ. ಸೊ ನಾವಿಲ್ಲೇ 3 ಸಂಖ್ಯೆಯನ್ನ ಗಮನಿಸಬಹುದು. ಈ 3 ಸಂಖ್ಯೆ ಯಾವ ತರ ಅದಾವ ಅಂದ್ರೆ 5 ಅಂತಕ್ಕಂಥ ಸಂಖ್ಯೆ 1ರಿಂದ ಭಾಗ ಹೋಗ್ತದೆ ಮತ್ತೆ ಅದೇ ಸಂಖ್ಯೆ 5ರಿಂದ ಭಾಗ ಹೋಗ್ತದೆ. ಸೊ ಇಟ್ ಹ್ಯಾಸ್ ಟೂ ಫ್ಯಾಕ್ಟರ್ಸ್. one ಫ್ಯಾಕ್ಟರ್ ಏನು? 1 ಅಂತಕ್ಕಂಥ ಸಂಖ್ಯೆ, ಇನ್ನೊಂದು ಫ್ಯಾಕ್ಟರ್ ಅದೇ ಸಂಖ್ಯೆ 5. ಹೌದಾ? ಫ್ಯಾಕ್ಟರ್ಸ್ ಅಂದ್ರೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಅಪವರ್ತನ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಅಂದ್ರೆ ಅಪವರ್ತನಗಳು. ಸೊ ಅಪವರ್ತನಗಳು ಅಂತ ಕರಿತೀವಿ. ಸೊ 5 ಅಂತಕ್ಕಂಥ ಸಂಖ್ಯೆ ಒಂದು ಅಪವರ್ತನ 1 ಆಗೈತಿ, ಇನ್ನೊಂದು ಅಪವರ್ತನ ಏನಾಗೈತಿ? 5 ಆಗೈತಿ. ಸೊ ಇಟ್ ಹ್ಯಾಸ್ ಟೂ ಫ್ಯಾಕ್ಟರ್ಸ್. 5 ಅಂತಕ್ಕಂಥ ಸಂಖ್ಯೆ 2 ಅಪವರ್ತನಗಳನ್ನ ಹೊಂದೈತಿ. ಒಂದು ಅಪವರ್ತನ 1 ಆಗೈತಿ, ಇನ್ನೊಂದು ಅಪವರ್ತನ ಏನಾಗೈತಿ? 5 ಆಗೈತಿ. ಸೊ ಈ ಸಂಖ್ಯೆಯಲ್ಲಿ ನೋಡೋಣ, 3 ಅಂತಕ್ಕಂಥ ಸಂಖ್ಯೆಯು ಸಹ 2 ಫ್ಯಾಕ್ಟರ್ಸ್ ನ ಹೊಂದೈತಿ. ಇಟ್ ಆಲ್ಸೋ ಹ್ಯಾಸ್ 2 ಫ್ಯಾಕ್ಟರ್ಸ್. ಒನ್ ಫ್ಯಾಕ್ಟರ್ 1 ಅಂತಕ್ಕಂಥ ಸಂಖ್ಯೆ, ಇನ್ನೊಂದು ಫ್ಯಾಕ್ಟರ್ 3 ಅಂತಕ್ಕಂಥ ಸಂಖ್ಯೆ. ಈ ಎರಡನ್ನು ಹೊರತುಪಡಿಸಿ ಮತ್ತೆ ಯಾವುದೇ ಫ್ಯಾಕ್ಟರ್ಸ್ 3 ಅಂತಕ್ಕಂಥ ಸಂಖ್ಯೆಗೆ ಇಲ್ಲ. 1 ಮತ್ತು 3 ಹೊರತುಪಡಿಸಿ ಮತ್ತೆ ಯಾವ ಫ್ಯಾಕ್ಟರ್ನು 3 ಅಂತಕ್ಕಂಥ ಸಂಖ್ಯೆ ಹೊಂದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ 17 ಅಂತಕ್ಕಂಥ ಸಂಖ್ಯೆ ಗಮನಿಸ್ರಿ. 17 ಅಂತಕ್ಕಂಥ ಸಂಖ್ಯೆಯು ಸಹ ಒಂದು ಫ್ಯಾಕ್ಟರ್ 1 ಅನ್ನೋ ಸಂಖ್ಯೆ ಆಗೈತಿ, ಇನ್ನೊಂದು ಫ್ಯಾಕ್ಟರ್ 17 ಅಂತಕ್ಕಂಥ ಸಂಖ್ಯೆ ಆಗೈತಿ. ಸೊ ಈ ಎರಡು ಸಂಖ್ಯೆಗಳನ್ನು ಬಿಟ್ಟು ಮತ್ತೆ ಯಾವ ಫ್ಯಾಕ್ಟರ್ನ ಅಪವರ್ತನವನ್ನ 17 ಅಂತಕ್ಕಂಥ ಸಂಖ್ಯೆ ಹೊಂದಿಲ್ಲ. ಸೊ ಇಟ್ ಮೀನ್ಸ್ 5 ಅಂತಕ್ಕಂಥ ಸಂಖ್ಯೆ 1 ಮತ್ತು 5ರಿಂದ ಮಾತ್ರ ಭಾಗ ಹೋಗ್ತದೆ, ಉಳಿದ ಯಾವ ಸಂಖ್ಯೆಯಿಂದನೂ ಸಂಪೂರ್ಣವಾಗಿ ಭಾಗ ಹೋಗುದಿಲ್ಲ. ಸೊ 3 ಅಂತಕ್ಕಂಥ ಸಂಖ್ಯೆ 1 ಮತ್ತು 3ರಿಂದ ಭಾಗ ಹೋಗ್ತದೆ, ಉಳಿದ ಯಾವ ಸಂಖ್ಯೆಯಿಂದನೂ ಸಂಪೂರ್ಣವಾಗಿ ಭಾಗ ಹೋಗುದಿಲ್ಲ. ಸೊ 17 ಅಂತಕ್ಕಂಥ ಸಂಖ್ಯೆ 1 ಮತ್ತು 17ರಿಂದ ಭಾಗ ಹೋಗ್ತದೆ ಅಷ್ಟೇ ಬಿಟ್ರೆ
ಉಳಿದ ಯಾವ ಸಂಖ್ಯೆಯಿಂದನೂ ಸಂಪೂರ್ಣವಾಗಿ ಭಾಗವಾಗುವುದಿಲ್ಲ. ಸೊ ಈ ಮೂರು ಸಂಖ್ಯೆಯನ್ನ ನಾವು ಗಮನಿಸಿದಾಗ ಯಾವ ತರ ಅಂದ್ರೆ ಈ ನಂಬರ್ಸ್ ಓನ್ಲಿ ಎಕ್ಸಾಕ್ಟ್ಲಿ ಟೂ ಫ್ಯಾಕ್ಟರ್ಸ್ ನ ಹೊಂದಿದಾವ. ಅವು ಎರಡು ಏನಾಗ್ಯಾವ ಡಿಸ್ಟಿಂಕ್ಟ್ ಆಗ್ಯಾವ, ಬೇರೆ ಬೇರೆ ಆಗಿದಾವ. ಮತ್ತೆ ಒಂದ್ ಏನಾಗೈತಿ ಒಂದ್ ಅಂತಕ್ಕಂಥ ಸಂಖ್ಯೆ ಆಗೈತಿ, ಇನ್ನೊಂದ್ ಏನಾಗೈತಿ ಅದೇ ಸಂಖ್ಯೆ. ಸೊ ದ ನಂಬರ್ ಇಟ್ ಸೆಲ್ಫ್ ಆಗೈತಿ. ಹೌದಾ? ಇಲ್ಲಿ ನೋಡ್ರಿ 5 ಅಂತಕ್ಕಂಥ ಸಂಖ್ಯೆಗೆ 5 ಅನ್ನಂತ ಸಂಖ್ಯೆನ ಫ್ಯಾಕ್ಟರ್ ಆಗೈತಿ, 3 ಅಂತಕ್ಕಂಥ ಸಂಖ್ಯೆಗೆ 3 ಅಂತಕ್ಕಂಥ ಸಂಖ್ಯೆನ ಫ್ಯಾಕ್ಟರ್ ಆಗೈತಿ, 17 ಅಂತಕ್ಕಂಥ ಸಂಖ್ಯೆಗೆ 17 ಅಂತಕ್ಕಂಥ ಸಂಖ್ಯೆನ ಫ್ಯಾಕ್ಟರ್ ಆಗೈತಿ. ಸೊ ಪ್ರೈಮ್ ನಂಬರ್ ಅಂದ್ರೆ ಏನು? ದ ನಂಬರ್ ವಿಚ್ ಹ್ಯಾಸ್ ಎಕ್ಸಾಕ್ಟ್ಲಿ ಟೂ ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್. ಹೌದಾ? ಪ್ರೈಮ್ ನಂಬರ್ ಅಂದ್ರೆ ಏನ್ರಿ? ದ ನಂಬರ್ ವಿಚ್ ಹ್ಯಾಸ್ ಎಕ್ಸಾಕ್ಟ್ಲಿ ಟೂ ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್. ಹೌದಾ? ಎಷ್ಟು ಫ್ಯಾಕ್ಟರ್ಸ್ ಇರ್ಬೇಕು? ಎರಡೇ ಎರಡು ಫ್ಯಾಕ್ಟರ್ಸ್ ಇರ್ಬೇಕು, ಅವು ಬೇರೆ ಬೇರೆ ಆಗಿರ್ಬೇಕು. ಸೊ ಅಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ 3 ಅಂತಕ್ಕಂಥದ್ದು ಎಷ್ಟು ಫ್ಯಾಕ್ಟರ್ ಹೊಂದತಿ? 2 ಫ್ಯಾಕ್ಟರ್ಸ್, ಎಕ್ಸಾಕ್ಟ್ಲಿ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್. ಹೌದಾ? ಬೇರೆ ಬೇರೆ ಆಗ್ತಕ್ಕಂಥ ಫ್ಯಾಕ್ಟರ್ಸ್. 17 ಅಂತಕ್ಕಂಥ ಸಂಖ್ಯೆ ನೋಡ್ರಿ, ಇಟ್ ಹ್ಯಾಸ್ ಆಲ್ಸೋ 2 ಫ್ಯಾಕ್ಟರ್ಸ್, ಬೋತ್ ಆರ್ ಡಿಫರೆಂಟ್. ಹೌದಾ? ಹೌದಾ? ಡಿಸ್ಟಿಂಕ್ಟ್ ಅಂದ್ರೆ ಎರಡು ಬೇರೆ ಬೇರೆ ಆಗಿರ್ತಕ್ಕಂಥ ಫ್ಯಾಕ್ಟರ್ಸ್. ಹೌದಾ? ಸೊ ನಾವು ಡೆಫಿನೇಷನ್ ಆಫ್ ಪ್ರೈಮ್ ನಂಬರ್ ನೋಡೋಣ. ದ ನಂಬರ್ which has exactly two distinct factors. ಡಿಸ್ಟಿಂಕ್ಟ್ ಅಂದ್ರೆ ಏನ? ಎರಡು ಫ್ಯಾಕ್ಟರ್ಸ್ ಇರ್ಬೇಕು, ಅವು ಎರಡು ಒಂದೇ ಸಂಖ್ಯೆ ಆಗೋಂಗಿಲ್ಲ. ಎರಡು ಸಂಖ್ಯೆ ಏನಾಗಿರ್ಬೇಕು? ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್. ಹೌದಾ? ದ ನಂಬರ್ ವಿಚ್ ಹ್ಯಾಸ್ ಎಕ್ಸಾಕ್ಟ್ಲಿ ಟು ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಅಂತ ಸಂಖ್ಯೆ ಏನಂತ ಕರಿತೀವಿ? ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನ್ರಿ? ಎರಡು ಬೇರೆ ಬೇರೆ ಆದಂತ, ಕೇವಲ ಎರಡು ಬೇರೆ ಬೇರೆ ಆದಂತ ಅಪವರ್ತನಗಳನ್ನ ಹೊಂದಿರಬೇಕು. ಎರಡಕ್ಕಿಂತ ಜಾಸ್ತಿ ಅಪವರ್ತನ ಹೊಂದುವಂಗಿಲ್ಲ, ಎರಡೇ ಎರಡು ಅಪವರ್ತನವನ್ನ ಹೊಂದಿರಬೇಕು. ಅಂತ ಸಂಖ್ಯೆಗೆ ಏನಂತ ಕರಿತೀವಿ? ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇಲ್ಲಿ 3 ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ, 5 ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ. ಬಿಕಾಸ್ ಇಟ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. those are exactly 2 factors, those are different. ಹೌದಾ? ಡಿಸ್ಟಿಂಕ್ಟ್ ಫ್ಯಾಕ್ಟರ್ ನ ಹೊಂದೈತಿ. 17 ಅಂತಕ್ಕಂಥದ್ದು ಎರಡೇ ಎರಡು ಫ್ಯಾಕ್ಟರ್ ಹೊಂದೈತಿ. 1 ಅಂತಕ್ಕಂಥ ಸಂಖ್ಯೆ, ಇನ್ನೊಂದು ಅದೇ ಸಂಖ್ಯೆ. ಸೊ ದಟ್ 2 ಫ್ಯಾಕ್ಟರ್ಸ್ ಏನ್ ಹೇಳೋಣ? ಎಕ್ಸಾಕ್ಟ್ಲಿ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಅಂತ ಹೇಳ. ಅದರಲ್ಲಿ ಒಂದು ಫ್ಯಾಕ್ಟರ್ 1 ಅಂತಕ್ಕಂಥ ಸಂಖ್ಯೆ, ಇನ್ನೊಂದು ಫ್ಯಾಕ್ಟರ್ ಏನು? ಇನ್ನೊಂದು ಫ್ಯಾಕ್ಟರ್ ಏನಾಗಿರ್ತೈತಿ? ದ ನಂಬರ್ ಇಟ್ ಸೆಲ್ಫ್. ಈ ಉದಾಹರಣೆಯಲ್ಲಿ ಗಮನಿಸಬಹುದು. ಒಂದು ಫ್ಯಾಕ್ಟರ್ ಏನಾಗೈತಿ? 1 ಅಂತಕ್ಕಂಥ ಸಂಖ್ಯೆ ಆಗೈತಿ, ಇನ್ನೊಂದು ಫ್ಯಾಕ್ಟರ್ ಏನಾಗೈತಿ? ದ ನಂಬರ್ ಇಟ್ ಸೆಲ್ಫ್. ಹೌದಾ? ಇಲ್ಲಿ ಗಮನಿಸ್ರಿ, ಒಂದು ಫ್ಯಾಕ್ಟರ್ ಏನಾಗೈತಿ? 1 ಅಂತಕ್ಕಂಥ ಸಂಖ್ಯೆ ಆಗೈತಿ, ಇನ್ನೊಂದು ಫ್ಯಾಕ್ಟರ್ ಏನಾಗೈತಿ? ದ ನಂಬರ್ ಇಟ್ ಸೆಲ್ಫ್. ಹೌದಾ? ಇಲ್ಲಿ ಗಮನಿಸ್ರಿ, ಒಂದು ಫ್ಯಾಕ್ಟರ್ ಏನಾಗೈತಿ? 1 ಆಗೈತಿ, ಇನ್ನೊಂದು ಫ್ಯಾಕ್ಟರ್ ಏನಾಗೈತಿ? ಸೊ ನಂಬರ್ ಇಟ್ ಸೆಲ್ಫ್ ಆಗೈತಿ. ಸೊ ದ ನಂಬರ್ ವಿಚ್ ಹ್ಯಾಸ್ ಎಕ್ಸಾಕ್ಟ್ಲಿ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್, ದ 2 ಫ್ಯಾಕ್ಟರ್ಸ್ ಆರ್, the one factor is 1 and the other factor is the number itself. So these type of numbers are called prime numbers. ಇಂಥ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇನ್ ದಿಸ್ ಕ್ಲಾಸ್ ಒಳಗಡೆ ನಾವೇನ್ ನೋಡೋಣ ಅಂದ್ರೆ 1 ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನ ತಿಳ್ಕೊಳ್ಳೋಣ. ಮತ್ತ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಯಾವ್ಯಾವ ತರ ಕ್ವಶನ್ಸ್ ಫಾರ್ಮೇಶನ್ ಆಗ್ತದೆ, ನಿಮ್ಮ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಒಳಗಡೆ ಯಾವ್ಯಾವ ತರ ಕ್ವಶನ್ಸ್ ಫಾರ್ಮೇಶನ್ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಹೌದಾ? ಸೊ 1 ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು. 1 ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವು, ಅವು ಯಾವ್ಯಾವು, ಆಮೇಲೆ ಅದರ ಮೇಲೆ ಯಾವ ತರ ಕ್ವಶನ್ಸ್ ಫಾರ್ಮೇಶನ್ ಆಗ್ತದ ಅಂತಕ್ಕಂಥದ್ದನ್ನ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಹೌದಾ? ಸೊ ಫಸ್ಟ್ ನಾವು 1 ರಿಂದ 50ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನ 1 ರಿಂದ 50ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನ ತಿಳ್ಕೊಂಡು. ಹೌದಾ? 1 ರಿಂದ 50ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನ ತಿಳ್ಕೊಳ್ಳೋಣ. ನಾವು ಫಸ್ಟ್ ಪಾಯಿಂಟ್ ಏನ್ ನೋಡಿದ್ವಿ? ಫಸ್ಟ್ ಪಾಯಿಂಟ್ ಅಬೌಟ್ ಪ್ರೈಮ್ ನಂಬರ್ ಇಸ್ ದ ನಂಬರ್ ವಿಚ್ ಹ್ಯಾಸ್ exactly 2 distinct factors. ಹೌದಾ? distinct factors, exactly 2 distinct factors. ಹೌದಾ? one factor is 1
Another factor is the number itself. The number itself. ಹೌದಾ, ಒಂದು ಫ್ಯಾಕ್ಟರ್ ಏನಾಗ್ತೈತಿ, ಒನ್ ಅಂತಕ್ಕಂಥ ಸಂಖ್ಯೆ ಆಗಿರ್ತೈತಿ. ಇನ್ನೊಂದು ಏನಾಗಿರ್ತೈತಿ, ದ ನಂಬರ್ ಇಟ್ ಸೆಲ್ಫ್. ಹೌದಾ, ಈ ಎರಡು ಪಾಯಿಂಟ್ ಅನ್ನ ನಾವಿಲ್ಲಿ ಗಮನಿಸ್ತಿದ್ವಿ. ಸೊ ನೆಕ್ಸ್ಟ್ ನಾವು 1 ರಿಂದ 50ರವರೆಗಿನ ಪ್ರೈಮ್ ನಂಬರ್ಸ್ ಅನ್ನ ನೋಡೋಣ. ಫಸ್ಟ್ 1 ಅಂತಕ್ಕಂಥ ಸಂಖ್ಯೆ. ಹೌದಾ, ಒಂದನೇ ಸಂಖ್ಯೆ ಯಾವುದು, 1 ಅಂತಕ್ಕಂಥ ಸಂಖ್ಯೆ. 1 ಅಂತಕ್ಕಂಥ ಸಂಖ್ಯೆ ಫ್ಯಾಕ್ಟರ್ಸ್ ಯಾವ್ಯಾವ್ರಿ? 1 ಅಂತಕ್ಕಂಥ ಸಂಖ್ಯೆ 1 ರಿಂದ ಭಾಗ ಹೋಗ್ತದೆ. ಹೌದಾ, 1 ಬಿಟ್ಟು ಮತ್ತೆ ಯಾವ್ದರಿಂದ ಭಾಗ ಹೋಗ್ತದ ನೋಡ್ರಿ? ಇಲ್ಲ. ಸೊ 1 ಅಂತಕ್ಕಂಥ ಸಂಖ್ಯೆ ಕೇವಲ 1 ರಿಂದ ಮಾತ್ರ ಭಾಗ ಹೋಗ್ತದೆ. ಸೊ 1 ಅಂತಕ್ಕಂಥ ಸಂಖ್ಯೆ ಬಿಟ್ಟು ಮತ್ತೆ ಯಾವುದರಿಂದನೂ ಭಾಗ ಹೋಗುದಿಲ್ಲ. ಬಟ್ ನಮ್ದು ಪ್ರೈಮ್ ನಂಬರ್ ಆಗ್ಬೇಕಂದ್ರೆ ಏನೈತಿ, ಎಕ್ಸಾಕ್ಟ್ಲಿ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಬೇಕು. ಸೊ 2 ಫ್ಯಾಕ್ಟರ್ಸ್ ಬೇಕು ನಮಗ, ಅವು ಬೇರೆ ಬೇರೆ ಆಗಿರ್ಬೇಕು. ಬಟ್ ಇಲ್ಲಿ ಏನೈತಿ, ಇಟ್ ಹ್ಯಾಸ್ ಓನ್ಲಿ 1 ಫ್ಯಾಕ್ಟರ್ಸ್. therefore it is not a prime number. The number 1 is not a prime number. Prime number. So ಇದು ಒಂದು ಕಾನ್ಸೆಪ್ಚುವಲ್ ಕ್ವಶನ್. ಈ ನಂಬರ್ 1 ಪ್ರೈಮ್ ನಂಬರ್ ಹೌದು ಅನ್ನೋದು ಎಷ್ಟೋ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ತದೆ. ಈ ಕಾನ್ಸೆಪ್ಚುವಲ್ ಕ್ವಶನ್ ಮೇಲೆ ನಿಮ್ಮ ಮ್ಯಾಥಮೆಟಿಕ್ಸ್ ಒಳಗೂ ಕ್ವಶನ್ಸ್ ಫಾರ್ಮೇಶನ್ ಆಗ್ತದೆ, ಆಮೇಲೆ ರೀಸನಿಂಗ್ ಒಳಗೂ ಕ್ವಶನ್ಸ್ ಫಾರ್ಮೇಶನ್ ಮಾಡ್ತಾನೆ. ಸೊ ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರ್ಬೇಕು. ವೈ 1 is not a prime number? Because it has only 1 factor. ನಮಗೆ ಪ್ರೈಮ್ ನಂಬರ್ ಆಗ್ಬೇಕಂದ್ರೆ 2 ಫ್ಯಾಕ್ಟರ್ಸ್ ಬೇಕು, ಬಟ್ ಇಟ್ ಹ್ಯಾಸ್ ಓನ್ಲಿ 1 ಫ್ಯಾಕ್ಟರ್. therefore it is not a prime number. ಹೌದಾ, ಸೊ 1 is the number 1 is not a prime number. ಹೌದಾ, why? It has only 1 factor. 1 ಅಂತಕ್ಕಂಥದ್ರಿ ಅವಿಭಾಜ್ಯ ಸಂಖ್ಯೆ ಅಲ್ಲ. ಯಾಕ? ಅದು ಕೇವಲ ಒಂದೇ ಒಂದು ಅಪವರ್ತನ 1 ಅಂತಕ್ಕಂಥ ಸಂಖ್ಯೆ ಮಾತ್ರ ಹೊಂದೈತಿ. ನಮಗ ಅಪವರ್ತನಗಳು, ಅವಿಭಾಜ್ಯ ಸಂಖ್ಯೆ ಅಪವರ್ತನಗಳು 2 ಆಗಿರ್ಬೇಕು. ಹೌದಾ, 2 ಸಂಖ್ಯೆಗಳಾಗಿರ್ಬೇಕು. ಬಟ್ ಇಲ್ಲಿ ಏನಾಗೈತಿ, ಇಟ್ ಹ್ಯಾಸ್ ಓನ್ಲಿ 1 ಫ್ಯಾಕ್ಟರ್. ಓನ್ಲಿ ಒಂದು ಅಪವರ್ತನ ಇರುವುದರಿಂದ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಪ್ರೈಮ್ ನಂಬರ್ ಅಲ್ಲ. ಸೊ ನೆಕ್ಸ್ಟ್ 1 ಅಂತಕ್ಕಂಥ ಪ್ರೈಮ್ ನಂಬರ್ ಅಲ್ಲ. ಸೊ ನೆಕ್ಸ್ಟ್ 2 ಅಂತಕ್ಕಂಥ ಸಂಖ್ಯೆ. ಸೊ 2 ಅಂತಕ್ಕಂಥ ಸಂಖ್ಯೆ ತಗೊಂಡಾಗ ದ ನಂಬರ್ 2 ಪ್ರೈಮ್ ನಂಬರ್ ಹೌದು ಅಲ್ಲ? ಸೊ ಸರ್, ನಂಬರ್ 2 ಅಂತಕ್ಕಂಥ ಸಂಖ್ಯೆ 1 ರಿಂದ ಭಾಗ ಹೋಗ್ತದೆ ಸರ್. 1 2 2 ರಿಮೈಂಡರ್ 0 ಬಂತ. ನಂಬರ್ 2 ಅಂದ್ರೆ 1 ರಿಂದ ಭಾಗ ಹೋಗ್ತದ್ರಿ ಸರ್. ನೆಕ್ಸ್ಟ್ ನಂಬರ್ 2 ಅಂತಕ್ಕಂಥ ಸಂಖ್ಯೆ 2 ರಿಂದನೂ ಭಾಗ ಹೋಗ್ತದೆ ಸರ್. ನಂಬರ್ 2 ಅಂತಕ್ಕಂಥ ಸಂಖ್ಯೆ 2 ರಿಂದನೂ ಭಾಗ ಹೋಗ್ತದೆ ಸರ್. ಹೌದ್ರಿ, 2 1 2. ಸೊ ಇಲ್ಲಿ ರಿಮೈಂಡರ್ ಬಂತ ಸರ್. ನಂಬರ್ 2 ಅಂತಕ್ಕಂಥ ಸಂಖ್ಯೆ 1 ರಿಂದ ಭಾಗ ಹೋಗ್ತದ ಮತ್ತೆ 2 ರಿಂದ ಭಾಗ ಹೋಗ್ತದ. ಈ ನಂಬರ್ 2 ಗೆ ಎಷ್ಟು ಫ್ಯಾಕ್ಟರ್ ಅದಾವ ಸರ್? 2 ಫ್ಯಾಕ್ಟರ್ಸ್ ಅದಾವ. ಹೌದಾ, 1ನೇ ಫ್ಯಾಕ್ಟರ್ 1 ಅಂತಕ್ಕಂಥ ಸಂಖ್ಯೆ, ಇನ್ನೊಂದು ಫ್ಯಾಕ್ಟರ್ 2 ಅಂತಕ್ಕಂಥ ಸಂಖ್ಯೆ. ಸೊ ಇಟ್ ಹ್ಯಾಸ್ ಓನ್ಲಿ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್. ದೋಸ್ ಆರ್ ಡಿಸ್ಟಿಂಕ್ಟ್, ಬೇರೆ ಬೇರೆ ಅದಾವ. ಸೊ 2 ಫ್ಯಾಕ್ಟರ್ಸ್ ಅದಾವ. ಸೊ ಇದನ್ನ ಏನಂತ ಕರಿತೀವಿ ನಾವು? ಪ್ರೈಮ್ ನಂಬರ್ ಅಂತ ಕರಿಬೋದಾ? ಸೊ ದ ನಂಬರ್ 2 ಹ್ಯಾಸ್ ಎಕ್ಸಾಕ್ಟ್ಲಿ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್. ಹೌದಾ, therefore it is a prime number. ಹೌದಾ, ನಾವು 2 ಅಂತನ್ನ ಪ್ರೈಮ್ ನಂಬರ್ ಅಂತ ಬರಿಬಹುದು. ನೆಕ್ಸ್ಟ್ 2 ಅನ್ನಕತ್ತದ ಪ್ರೈಮ್ ನಂಬರ್ ಅಂತ ಹೇಳಿ ಬರಿಬಹುದು. ನೆಕ್ಸ್ಟ್ ಸಂಖ್ಯೆ ಯಾವ್ದ್ರಿ? 3 ಅಂತಕ್ಕಂಥದ್ದು. 3 ಅಂತಕ್ಕಂಥದ್ದು ಪ್ರೈಮ್ ನಂಬರ್. ನಾವು ಅವಾಗಲೇ ಎಕ್ಸಾಂಪಲ್ ಕೊಡುವಾಗ ನೋಡಿದ್ವಿ. ಸೊ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು? 5. 4 ಅಂತ ಪ್ರೈಮ್ ನಂಬರ್ ಅಂದ್ರೆ ಚೆಕ್ ಮಾಡೋಣ. ಪ್ರೈಮ್ ನಂಬರ್ ಆಗ್ಬೇಕಂದ್ರೆ ಓನ್ಲಿ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಇರ್ಬೇಕು. 4 ಅಂತಕ್ಕಂಥದ್ದನ್ನ ಚೆಕ್ ಮಾಡೋಣ. 4 ಅಂತಕ್ಕಂಥ ಸಂಖ್ಯೆ 1 ರಿಂದ ಭಾಗ ಹೋಗ್ತದ? ಹೌದು ಸರ್. 1 4 4 ಶೇಷ 0 ಬಂತು. 4 ಅನ್ನಕ್ಕಂಥ ಸಂಖ್ಯೆ ಮತ್ತೆ ಯಾವ್ದೊಂದು 2 ರಿಂದ ಭಾಗ ಹೋಗ್ತದ? ಹೌದು ಸರ್, 2 ರಿಂದ ಭಾಗ ಹೋಗ್ತದೆ ಸರ್. 4 ಅನ್ನಕ್ಕಂಥ ಸಂಖ್ಯೆ 2 ರಿಂದ ಭಾಗ ಹೋಗ್ತದೆ ಸರ್. 2 2 4 ಸರ್, ಶೇಷ 0 ಬಂತು. 2 2 4 ಶೇಷ 0 ಬಂತು. ಸೊ 4 ಅಂತಕ್ಕಂಥ ಸಂಖ್ಯೆ 2 ರಿಂದನೂ ಭಾಗ ಹೋಗ್ತದೆ. ಮತ್ತೆ ಯಾವ್ದರಿಂದ ಭಾಗ ಹೋಗ್ತದೆ ನೋಡ್ರಿ? ಸಂಪೂರ್ಣವಾಗಿ 4 ಅಂತ ಸಂಖ್ಯೆ 3 ರಿಂದ ಭಾಗ ಹೋಗ್ತದಲ್ಲ? ಇಲ್ಲ. ಸೊ 4 ಅಂತಕ್ಕಂಥ ಸಂಖ್ಯೆ 4 ರಿಂದ ಭಾಗ ಹೋಗ್ತದೆ ಸರ್. 4 1 4. ಸೊ ಶೇಷ ಏನ್ ಬಂತು? 0 ಬಂತು. ಸೊ 4 ಅಂತ ಸಂಖ್ಯೆ 1 ರಿಂದ ಭಾಗ ಹೋಗ್ತದೆ, 2 ರಿಂದ ಭಾಗ ಹೋಗ್ತದೆ, ಮತ್ತೆ 4 ರಿಂದನೂ ಭಾಗ ಹೋಗ್ತದೆ. ಸೊ ನಮ್ಗ ಪ್ರೈಮ್ ನಂಬರ್ ಆಗ್ಬೇಕಂದ್ರೆ ಓನ್ಲಿ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ ಇರ್ಬೇಕು. ಇಲ್ಲಿ ಏನದಾವು? 3 ಫ್ಯಾಕ್ಟರ್ಸ್ ಅದಾವ. ಸೊ ಪ್ರೈಮ್ ನಂಬರ್ ಆಗ್ಬೇಕಂದ್ರೆ ಏನ್ ಇರ್ಬೇಕ್ರಿ? 2 ಫ್ಯಾಕ್ಟರ್ಸ್ ಇರ್ಬೇಕು. ಅದು ಒಂದು ಫ್ಯಾಕ್ಟರ್ 1 ಅಂತಕ್ಕಂಥ ಸಂಖ್ಯೆ ಇರ್ಬೇಕು, ಇನ್ನೊಂದು ಫ್ಯಾಕ್ಟರ್ ದ ನಂಬರ್ ಇಟ್ ಸೆಲ್ಫ್ ಅದೇ ಸಂಖ್ಯೆ ಆಗಿರ್ಬೇಕು. ಬಟ್ ಇಲ್ಲಿ ಎಕ್ಸ್ಟ್ರಾ 1 ಫ್ಯಾಕ್ಟರ್ ಬಂದದ್ರಿ, ಎಕ್ಸ್ಟ್ರಾ 2 ಅಂತಕ್ಕಂಥ ಒಂದು ಫ್ಯಾಕ್ಟರ್ ಬಂದೈತಿ. ಸೊ ಇಟ್ ಹ್ಯಾಸ್ 3 ಫ್ಯಾಕ್ಟರ್ಸ್. therefore 4 is not a prime number. It's not a prime number. Not prime number. ಹೌದಾ, ಇಟ್ಸ್ ನಾಟ್ ಪ್ರೈಮ್ ನಂಬರ್. ಸೊ 4 ಅಂತಕ್ಕಂಥ ಸಂಖ್ಯೆ ಪ್ರೈಮ್ ನಂಬರ್ ಅಲ್ಲ. ಸೊ ಇದೇ ತರ ನಾವು ಬರೀತಾ ಹೋದಾಗ ನಮ್ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು?
ಸೊ ನಮ್ಮ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 5 ಇದೆ ಪ್ರೈಮ್ ನಂಬರ್, ಆಮೇಲೆ 7 ಪ್ರೈಮ್ ನಂಬರ್, 9 ಪ್ರೈಮ್ ನಂಬರ್ ಅಲ್ಲ. ಸೊ 9 ಅಂತಕ್ಕಂಥ ಸಂಖ್ಯೆ 1 ರಿಂದ ಭಾಗ ಆಗ್ತದ, 3 ರಿಂದ ಭಾಗ ಆಗ್ತದ, 9 ರಿಂದ ಭಾಗ ಆಗ್ತದ. ಸೊ 3 ರಿಂದ ಭಾಗ ಆಗೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಯಾಕ್ಟರ್ ಯಾಡ್ ಆಯ್ತಲ್ಲ. ಸೊ 9 ಅಂತಕ್ಕ ಸಂಖ್ಯೆಗೆ 1 ಮತ್ತು 9 ಹೊರತುಪಡಿಸಿ ನಡಬರ್ಕ್ 3 ಅಂತಕ್ಕಂಥ ಸಂಖ್ಯೆನೂ ಬಂತು. ಸೊ ಮೋರ್ ದೆನ್ 2 ಫ್ಯಾಕ್ಟರ್, therefore it is also not a prime number. ಸೊ ನಾವು ಇದೇ ತರ ಬರಿತಾ ಹೋದಾಗ 1 ರಿಂದ 50 ನಡುವಿನ ಪ್ರೈಮ್ ನಂಬರ್ ಯಾವ್ಯಾವ ಬರ್ತಾವ ಅಂದ್ರೆ, ನೆಕ್ಸ್ಟ್ 7 ಆದ್ಮೇಲೆ 11, 13, 17, 19, 23, 29, 31, 37, 41, 43 and 47. ಹೌದಾ? ಇವು 1 ರಿಂದ 50ರವರೆಗಿನ ಪ್ರೈಮ್ ನಂಬರ್ಸ್. 1 ರಿಂದ 50ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು. ದ ಪ್ರೈಮ್ ನಂಬರ್ ಬಿಟ್ವೀನ್ 1 to 15 ಎಷ್ಟದ ನೋಡ್ರಿ? 1 2 3 4 5 6 7 8 9 10 11 12 13 14 15. ಸೊ ದೇರ್ ಆರ್ 15 ಪ್ರೈಮ್ ನಂಬರ್ಸ್ ಫ್ರಮ್ 1 to 50. ಹೌದಾ? 1 ಮತ್ತು 50ರ ನಡುವೆ 15 ಅವಿಭಾಜ್ಯ ಸಂಖ್ಯೆಗಳದಾವ. ಹೌದಾ? ನೋಡ್ರಿ, 2 ರಿಂದ ಹಿಡ್ಕೊಂಡು 47 ಅಂತಕ್ಕಂಥ ಸಂಖ್ಯೆ ಇಲ್ಲೇನದಾವು? ದೇರ್ ಆರ್ 15 ಪ್ರೈಮ್ ನಂಬರ್ಸ್. ಹೌದಾ? 1 ರಿಂದ 50ರ ನಡುವೆ ಎಷ್ಟು ಪ್ರೈಮ್ ನಂಬರ್ಸ್ ಅದಾವ? 15 ಅವಿಭಾಜ್ಯ ಸಂಖ್ಯೆಗಳು ಅದಾವ. ಸೊ ನಾವಿಲ್ಲಿ ಪಾಯಿಂಟ್ ನ ನೋಟ್ ಮಾಡೋಣ. 1 to 15 ದೇರ್ ಆರ್ 15 ಪ್ರೈಮ್ ನಂಬರ್ಸ್. ಹೌದಾ? ಸೊ 1 ರಿಂದ 50ರವರೆಗೆ 15 ಪ್ರೈಮ್ ನಂಬರ್ ಅದಾವ. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ಎಷ್ಟೋ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳಿದಾರೆ. ಏನಂತ ಕೇಳಿದ್ರೆ, ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ಬಿಟ್ವೀನ್ 1 to 50? ಹೌದಾ? 1 ಮತ್ತು 50ರ ನಡುವಿನ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅದಾವ ಅಂತೇಳಿ ಎಷ್ಟೋ ಒಂದು ಎಕ್ಸಾಮಿನೇಷನ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳೋಣ. ಸೊ ಅವಾಗ ನಾವ್ ಏನ್ ಮಾಡಬೇಕು? ಎಲ್ಲಾ ಬರ್ಕೊಂತ ಎನ್ಸ್ಕೊಂತ ಕುಂದ್ರಕಿನ ಈ ಕಾನ್ಸೆಪ್ಟ್ ನ ನಾವು ನೆನಪಿಟ್ಟಿದ್ರೆ ಅದನ್ನ ನಾವು ಈಸಿಯಾಗಿ 15 ಅಂತಕ್ಕಂಥ ಆನ್ಸರ್ ನ ಈಸಿಯಾಗಿ ಬರಿಬಹುದು. ಹೌದಾ? ಸೊ ಇಲ್ಲಿ ನಾವು ವಿಶೇಷತೆಯನ್ನ ನೋಡೋಣ. ಹೌದಾ? ಈ ಪ್ರೈಮ್ ನಂಬರ್ಸ್ ಅಲ್ಲಿ ಒಂದಿಷ್ಟು ವಿಶೇಷತೆಗಳದಾವ. ಸೊ ಇಲ್ಲಿ ಇಷ್ಟೊಂದು ಪ್ರೈಮ್ ನಂಬರ್ಸ್ ಅದಾವ. ಇದರಲ್ಲಿ ಓನ್ಲಿ ಒಂದು ನಂಬರ್ ಏನಾಗ್ಯದ? ಇವನ್ ಆಗ್ಯದ. ಹೌದಾ? ಆ ಸಂಖ್ಯೆ ಯಾವುದು? 2 ಅಂತಕ್ಕಂಥ ಸಂಖ್ಯೆ. ಹೌದಾ? 2 ಅಂತಕ್ಕಂಥ ಸಂಖ್ಯೆ ಏನದಲ್ಲ, ಇಟ್ ಇಸ್ ಓನ್ಲಿ ಒನ್ ಇವನ್ ಪ್ರೈಮ್ ನಂಬರ್. ಇವನ್ ಪ್ರೈಮ್ ನಂಬರ್ ಯಾವ್ದು ಅಂದ್ರೆ ಅದು ಓನ್ಲಿ ಒಂದೇ ಒಂದು ಸಂಖ್ಯೆ ಐತಿ, ಅದು 2. ಹೌದಾ? 2 ಅಂತಕ್ಕಂಥ ಸಂಖ್ಯೆಯನ್ನ ಏನಂತ ಕರಿತಾವು? ಇವನ್ ಪ್ರೈಮ್ ನಂಬರ್ ಅಂತ ಕರಿತೀವಿ. ಇವನ್ ಪ್ರೈಮ್ ನಂಬರ್. ಸೊ 2ನ ಹೊರತುಪಡಿಸಿ ಮತ್ತೆ ಯಾವ ಸಂಖ್ಯೆಯು ಇವನ್ ಪ್ರೈಮ್ ನಂಬರ್ ಇಲ್ಲ. ಓನ್ಲಿ ಒನ್ ಇವನ್ ಪ್ರೈಮ್ ನಂಬರ್ ವಿ ಹ್ಯಾವ್, ದಟ್ ಈಸ್ 2. ಹೌದಾ? ಇವನ್ ಪ್ರೈಮ್ ನಂಬರ್ ಯಾವುದು? ಅದು 2 ಅಂತಕ್ಕಂಥ ಸಂಖ್ಯೆ ಇವನ್ ಪ್ರೈಮ್ ನಂಬರ್. ಇವನ್ ಪ್ರೈಮ್ ನಂಬರ್ ಯಾವುದು? ದ ನಂಬರ್ 2. ನಂಬರ್ 2 ಅಂತಕ್ಕಂಥದ್ದು ಇವನ್ ಪ್ರೈಮ್ ನಂಬರ್. ಸೊ ಈ ಇವನ್ ಪ್ರೈಮ್ ನಂಬರ್ 2 ಅಂತಕ್ಕಂಥ ಸಂಖ್ಯೆ ಬಿಟ್ರೆ ಮತ್ತೆ ಯಾವ ಪ್ರೈಮ್ ನಂಬರ್ ನೀವು 1 ರಿಂದ 50ರವರೆಗೆಲ್ಲ 1 ರಿಂದ ಅನಂತದವರೆಗೆ ಇನ್ಫಿನಿಟಿ ವರೆಗೂ ನೀವು ಪ್ರೈಮ್ ನಂಬರ್ ಬರೆದ್ರು ಯಾವ ಸಂಖ್ಯೆ ಇವನ್ ಬರುವುದಿಲ್ಲ. ಸೊ ಯಾಕಂದ್ರೆ ಇವನ್ ನಂಬರ್ಸ್ ಯಾವಾಗಲೂ 1 2 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಾವ. ಸೊ ಅಲ್ಲಿ 3 ಫ್ಯಾಕ್ಟರ್ ಆಡ್ ಆಗ್ತಾವ. ಬಟ್ 2 ಅಂತಕ್ಕಂಥ ಸಂಖ್ಯೆ 1 ಮತ್ತು 2 ಅಂತಕ್ಕಂಥ ಎರಡೆರಡು ಬರ್ತನಗಳು ಇರೋದ್ರಿಂದ 2 ಅಂತಕ್ಕಂಥದ್ದು ಇವನ್ ನಂಬರ್ ಇಟ್ಸ್ ಆಲ್ಸೋ ಪ್ರೈಮ್ ನಂಬರ್. ಸೊ ಇವನ್ ಪ್ರೈಮ್ ನಂಬರ್ ಯಾವ್ದಂದ್ರೆ ದಟ್ ಈಸ್ 1 and only 2. ಹೌದಾ? 2 ಅಂತಕ್ಕಂಥ ಸಂಖ್ಯೆ ಮಾತ್ರ ಸರಿ ಅವಿಭಾಜ್ಯ ಸಂಖ್ಯೆ ಅಂತ ನಾವು ಕರಿತೀವಿ. ಹೌದಾ? ಇನ್ನೊಂದು ವಿಶೇಷತೆ ಐತಿ. ಹೌದಾ? ಇಲ್ಲೇ ನಾವು ಗಮನಿಸಬಹುದು 3 5 7 ಈ 3 ನಂಬರ್ಸ್ ಏನದಾವು, ದೀಸ್ 3 ನಂಬರ್ಸ್ ಆರ್ ಕಾನ್ಸಿಕ್ಯೂಟಿವ್ ಆಡ್ 3 ನಂಬರ್ಸ್ ಆಸ್ ವೆಲ್ ಆಸ್ ಕಾನ್ಸಿಕ್ಯೂಟಿವ್ 3 ಪ್ರೈಮ್ ನಂಬರ್ಸ್. ಹೌದಾ? ಈ 3 5 7 ಗಮನಿಸಿದಾಗ ದೀಸ್ ಆರ್ 3 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಹೌದಾ? ಕಾನ್ಸಿಕ್ಯೂಟಿವ್ ಅಂದ್ರೆ ಏನ್ರಿ? ಕ್ರಮಾನುಗತ, ಒಂದು ನೆಕ್ಸ್ಟ್ ಒಂದ್ ಇರ್ತಕ್ಕಂಥದ್ದು. ಹೌದಾ? ಸತತವಾಗಿ ಬರ್ತಕ್ಕಂಥ 3 5 7 ಅಂತಕ್ಕಂಥದ್ದು 3 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಹೌದಾ? 3 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ as well as 3 consecutive
ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್. ಹೌದಾ, ಪ್ರೈಮ್ ನಂಬರ್ಸ್. ಹೌದಾ, ನೋಡ್ರಿ ಗಮನಿಸ್ರಿ ಒಂದೊಂದು ಸೆಂಟೆನ್ಸ್ ಗಮನಿಸ್ರಿ. 3, 5, 7 ಅಂತಕ್ಕಂಥದ್ದು 3 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂಡ್ 3 ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್. ಹೌದಾ, ಈ ತರನಾದಂತ ಪೇರ್ ಓನ್ಲಿ ದೀಸ್ 3 ನಂಬರ್ಸ್. ಹೌದಾ, ಈ 3 ಸಂಖ್ಯೆಗಳನ್ನ ಹೊರತುಪಡಿಸಿ ಮತ್ತೆ ಯಾವ 3 ಸಂಖ್ಯೆಗಳು ಕಂಟಿನ್ಯೂಸ್ 3 ಆಡ್ ನಂಬರ್ಸ್, ಕಂಟಿನ್ಯೂಸ್ 3 prime numbers ಇಲ್ಲ. So only these 3 numbers are the continuous odd numbers as well as the consecutive odd numbers as well as the consecutive prime numbers. ಈ 3 consecutive prime numbers 3, 5, 7 ಇವು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಆಲ್ಸೋ 3, 5, 7 ಅಂತಕ್ಕಂಥವು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್, ಒಂದರ ನೆಕ್ಸ್ಟ್ ಬರ್ತಕ್ಕಂತಹ ಆಡ್ ನಂಬರ್ಸ್ ಆಸ್ ವೆಲ್ ಆಸ್ ದಿ ಒಂದರ ನೆಕ್ಸ್ಟ್ ಬರ್ತಕ್ಕಂಥ ಪ್ರೈಮ್ ನಂಬರ್ಸ್. ಬಟ್ ಸರ್ ಇಲ್ಲಿ 3, 11, 13, 17 ಐತಲ್ಲ ಸರ್, ನೋಡ್ರಿ 11, 13, 17ರ ಕಂಡೀಷನ್ದಾಗ ಇವು 3 ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್. ಬಟ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂದ್ರೆ ಏನ್ರಿ, 3 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂದ್ರೆ 11, 13, 15 ಬರ್ಬೇಕಿತ್ತು ನೆಕ್ಸ್ಟ್. ಬಟ್ 15 ಇಸ್ ನಾಟ್ ಅ ಪ್ರೈಮ್ ನಂಬರ್. ಇಲ್ಲಿ ಇವು ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್, ಬಟ್ ದೀಸ್ 3 ಆರ್ ನಾಟ್ ಎ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಹೌದಾ, ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಆಗ್ಬೇಕಿತ್ತು ಅಂದ್ರೆ 15 ಬರ್ಬೇಕಿತ್ತು. ಬಟ್ ಇಲ್ಲಿ 17 ಐತಿ, 15 ಪ್ರೈಮ್ ನಂಬರ್ ಅಲ್ಲ. ಸೊ ದೀಸ್ 3 ಆರ್ ಓನ್ಲಿ ಕಾನ್ಸಿಕ್ಯೂಟಿವ್ prime numbers but not a consecutive odd numbers. So that the 3 numbers which are consecutive odd numbers as well as consecutive prime numbers ಅಂದ್ರೆ ಈ 3 ಸಂಖ್ಯೆಗಳು. ಹೌದಾ, ಈ ಕ್ವಶನ್ ಸುಮಾರು ಸತಿ ಎಕ್ಸಾಮಿನೇಷನ್ ಒಳಗಡೆ ಫಾರ್ಮೇಶನ್ ಮಾಡಿದ್ದಾನೆ. ಸೊ ಏನ್ ನಮ್ಮ ಪಾಯಿಂಟ್, 3, 5, 7 ಆರ್ the three consecutive ಅಂದ್ರೆ ಸತತವಾಗಿ ಕ್ರಮಾನುಗತ ಅಂತ ಕರಿತೀವಿ ನಾವು. ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ as well as consecutive ಪ್ರೈಮ್ ನಂಬರ್ಸ್. ಹೌದಾ, ಕ್ರಮಾನುಗತವಾದಂತಹ ಅವಿಭಾಜ್ಯ ಸಂಖ್ಯೆಗಳು ಮತ್ತೆ ಕ್ರಮಾನುಗತವಾದಂತಹ 3 ಬೆಸ ಸಂಖ್ಯೆಗಳು ಯಾವ್ಯಾವು, 3, 5, 7 ಅಂತಕ್ಕಂಥವು ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್ ಆಸ್ ವೆಲ್ ಆಸ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಕರಿತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ಆಧಾರ ಮೇಲೆ ಸುಮಾರು ಸತಿ ಕ್ವಶನ್ಸ್ ನ ಫಾರ್ಮೇಶನ್ ಮಾಡಿದ್ದಾನೆ. ಹೌದಾ, ಇವು ಸಣ್ಣ ಸಣ್ಣ ಕಾನ್ಸೆಪ್ಟ್. ಇವನ್ನ ನಿಮ್ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗಿರ್ಲಿಕ್ಕಂದ್ರೆ ನಾವು ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ನ ಸಾಲ್ವ್ ಮಾಡಬಹುದು, ಬಟ್ ಕಾನ್ಸೆಪ್ಷನ್ ಕ್ವಶನ್ಸ್ ನ ಸಮಟೈಮ್ಸ್ ಸಾಲ್ವ್ ಮಾಡಕ್ಕಾಗಲ್ಲ. ಸೊ ನೀವು ಕಾನ್ಸೆಪ್ಟ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಅಂತ ಕ್ವಶನ್ಸ್ ನ ಟಚ್ ಮಾಡಕ್ ಆಗ್ತದೆ. ಹೌದಾ, ಸೊ ಈ ಎಷ್ಟು ಕಾನ್ಸೆಪ್ಟ್ ನಾವು ಇಲ್ಲಿ ಬರ್ತಕ್ಕಂಥ ವಿಶೇಷತೆಗಳು. ಹೌದಾ, 2 ಅಂತಕ್ಕಂಥದ್ದು ಇವನ್ ಪ್ರೈಮ್ ನಂಬರ್, 1 ಅಂತಕ್ಕಂಥ ಸಂಖ್ಯೆ ಇಟ್ಸ್ ನಾಟ್ ಅ ಪ್ರೈಮ್ ನಂಬರ್, ಅಂಡ್ 3, 5, 7 ಆರ್ 3 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಆಸ್ ವೆಲ್ ಆಸ್ ದಿ 3 ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್. ಹೌದಾ, ಇದನ್ನ ಹೊರತುಪಡಿಸಿ ಮತ್ತೆ ಯಾವುದೇ ಆ ತರ ನಂಬರ್ಸ್ ಇಲ್ಲ. ಸೊ ಇಲ್ಲಿ 19, 23, 29 ವರೆಗೆ. ಸೊ ಇಲ್ಲಿನೂ ಸಹ ಇವು 3 ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್, ಬಟ್ ದೀಸ್ ಆರ್ ನಾಟ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಆಗ್ಬೇಕಂದ್ರೆ 19 ಆಗಿಂದ 21 ಆಮೇಲೆ 23 ಬರಬೇಕು. ಸೊ 21 ಅಂತ ಸಂಖ್ಯೆ ಇಲ್ಲ. ಸೊ 21 ಅಂತಕ್ಕಂಥ ಸಂಖ್ಯೆ ಇದು ಪ್ರೈಮ್ ನಂಬರ್ ಅಲ್ಲ. ಸೊ see these 3 are consecutive odd numbers but consecutive prime numbers, but consecutive odd numbers ಆಗ್ಬೇಕಂದ್ರೆ 19, 21, 23 ಬರ್ಬೇಕಿತ್ತು, 21 ಬರ್ಬೇಕಿತ್ತು. ಸೊ 21 ಬಂದಿಲ್ಲ. ಸೊ ಈ ಓನ್ಲಿ ಒನ್ ಪೇರ್ ಏನೈತಿ, ಕಾನ್ಸಿಕ್ಯೂಟಿವ್ ಆಡ್ ಆಸ್ ವೆಲ್ ಆಸ್ ಕಾನ್ಸಿಕ್ಯೂಟಿವ್ ಪ್ರೈಮ್ ಆಗೈತಿ. ಸೊ ಇಷ್ಟು ನಮ್ಗೆ ಬೇಸಿಕ್ ಐಡಿಯಾ ಇರಬೇಕು. ಸೊ ನೆಕ್ಸ್ಟ್ ನಾವೇನ್ ನೋಡೋಣ, ನಾವು ಈಗೇನ್ ನೋಡಿದ್ವಿ, 1 ರಿಂದ 50ರವರೆಗಿನ ಪ್ರೈಮ್ ನಂಬರ್ ನ ನೋಡಿದ್ವಿ. ಹೌದಾ, 1 ರಿಂದ 50ರವರೆಗಿನ ಪ್ರೈಮ್ ನಂಬರ್ ನ ನಾವು ನೋಡಿದ್ವಿ. ಎಷ್ಟು ಅದಾವ್ರಿ, 1 ರಿಂದ 50ರವರೆಗೆ 15 ಪ್ರೈಮ್ ನಂಬರ್ ಅದಾವ. ನೆಕ್ಸ್ಟ್ 51 ರಿಂದ 100ರವರೆಗಿನ ಪ್ರೈಮ್ ನಂಬರ್ ನ ನೋಡೋಣ. 51 ರಿಂದ 100ರವರೆಗೆ. ಹೌದಾ, ಫ್ರಮ್ 51 to 100 ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್, ಅವು ಯಾವ್ಯಾವ ಅನ್ನೋದನ್ನ ನಾವು ನೋಡೋಣ. 51 ರಿಂದ 100ರವರೆಗಿನ ಪ್ರೈಮ್ ನಂಬರ್ ಬರೀನು, that is 53 is the first prime number. 51, 52 ಅವು more than 2 factors ఉండేವು. So 53 is the first prime number. Next 59 59. Next 61 67 71 73
and 79. Here 53, 59, 61, 67, 71, 73, 79, 83 and 89, 83 and 89 and 97. So these are the prime numbers from 51 to 100. 51 to 100 ಅವರೆಗೆ ಎಷ್ಟು ಪ್ರೈಮ್ ನಂಬರ್ ಅದಾವ? 53, 59, 61, 67, 71, 73, 79, 83, 89 and 97. These are the prime numbers from 51 to 100. The prime numbers from 51 to 100. ಸೊ ಇಲ್ಲಿ ಎಷ್ಟು ಪ್ರೈಮ್ ನಂಬರ್ ಅದಾವ? 1 ರಿಂದ 50 ರವರೆಗೆ 15 ಅದಾವು. 51 ರಿಂದ 100 ರವರೆಗೆ ಎಷ್ಟು ಅದಾವ ಚೆಕ್ ಮಾಡೋಣ. ಎಷ್ಟು? 51. 1 2 3 4 5 6 7 8 9 10. There are 10 prime numbers from 51 to 100. The next important thing, there are from 51 to 100 there are 10 prime numbers. 10 prime numbers. ಹೌದಾ? ಎಷ್ಟು ಅದಾವು? 10 ಪ್ರೈಮ್ ನಂಬರ್ಸ್ ಅದಾವು 51 ರಿಂದ 100 ರವರೆಗೆ. ಹೌದಾ? ಸೊ ನಾವೇನ್ ತಿಳ್ಕೊಂಡ್ವಿ? 1 ರಿಂದ 50 ರವರೆಗಿನ ಪ್ರೈಮ್ ನಂಬರ್ಸ್ ಬರೆದ್ವಿ. ನೆಕ್ಸ್ಟ್ ಅದರ ವಿಶೇಷತೆಯನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ? 51 ರಿಂದ 100 ರವರೆಗಿನ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳನ್ನ ಬರೆದ್ವಿ. ಸೊ ನೆಕ್ಸ್ಟ್ ಟೋಟಲ್ 1 to 100 ಎಷ್ಟು ಅದಾವ ರೀ? 1 to 100 ಎಷ್ಟು ಅದಾವ? ಟೋಟಲ್ 1 to 100 there are 25 ಪ್ರೈಮ್ ನಂಬರ್ಸ್. 25 ಪ್ರೈಮ್ ನಂಬರ್ಸ್. ಹೌದಾ? 1 ರಿಂದ 50 ರವರೆಗೆ 15 ಪ್ರೈಮ್ ನಂಬರ್ ಅದು. 51 ರಿಂದ 100 ರವರೆಗೆ 10 ಪ್ರೈಮ್ ನಂಬರ್ ಅದು. ಅಂದ್ರೆ 1 ರಿಂದ 100 ರವರೆಗೆ there are 25 ಪ್ರೈಮ್ ನಂಬರ್ಸ್ ಅದಾವ. ಅವು ಯಾವ್ಯಾವ ಅನ್ನಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹೌದಾ? ಏನ್ ನೋಡಿದ್ರು? ನಾವೇನ್ ನೋಡಿದ್ವಿ? ಪ್ರೈಮ್ ನಂಬರ್ಸ್ 1 ರಿಂದ 100 ರವರೆಗಿನ ಪ್ರೈಮ್ ನಂಬರ್ಸ್ ನೋಡಿದ್ವಿ. ಸೊ ಈ ಪ್ರೈಮ್ ನಂಬರ್ಸ್ ಆಧಾರಿತ ಕ್ವಶನ್ಸ್ ಯಾವ ರೀತಿಯಾಗಿ ನಮ್ಮ ಎಕ್ಸಾಮಿನೇಷನ್ ಒಳಗಡೆ ಕೇಳ್ತಾನೆ. SSC, RRB, ಬ್ಯಾಂಕಿಂಗ್ ಅಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ನ ಫಾರ್ಮೇಶನ್ ಆಗ್ತದೆ ಅನ್ನೋದನ್ನ ನಾವೀಗ ನೋಡೋಣ. ಹೌದಾ? ಈ ಪ್ರೈಮ್ ನಂಬರ್ ಆಧಾರಿತ ಆಡ್ ಒನ್ ಔಟ್ ಅಂತಕ್ಕಂಥ ಕ್ವಶನ್ಸ್ ನ ಫಾರ್ಮೇಶನ್ ಮಾಡ್ತಾನೆ. ಆಡ್ ಒನ್ ಔಟ್ ಅಂತಕ್ಕಂಥ ಕ್ವಶನ್ಸ್ ನಾವು ಕನ್ನಡದಾಗ ಏನಂತ ಕರಿತೀವಿ? ಗುಂಪಿಗೆ ಸೇರ್ಲಾರ್ದಂತ ಕವಿ ಅಂತ ಇರ್ತಾವಲ್ಲ. ಸೊ ಅಂತ ಕ್ವಶನ್ಸ್ ಏನಂತ ಕರಿತಾನೆ ಇಂಗ್ಲಿಷ್ ಒಳಗಡೆ? ಆಡ್ ಒನ್ ಔಟ್ ಅಂತಕ್ಕಂಥ ಕ್ವಶನ್ಸ್ ನ ಕೇಳ್ತಾನೆ. ಸೊ ಈ ತರ ಕ್ವಶನ್ಸ್ ಕೊಟ್ಟಿರ್ತಾನೆ. 17, 27, ಆಮೇಲೆ 37, 47 ಈ ತರ 4 ಸಂಖ್ಯೆ ಕೊಟ್ಟಿರ್ತಾನೆ. ಇದರಲ್ಲಿ ಆಡ್ ಒನ್ ಔಟ್ ಯಾವುದು ಅಂತಕ್ಕಂಥದ್ದನ್ನ ತೆಗೀರಿ ಅಂತೇಳಿ ಕೇಳ್ತಾನೆ. ಸೊ ನಾವು ಗುರುತಿಸ್ಬೇಕು ಆಡ್ ಒನ್ ಔಟ್ ಅನ್ನು ಯಾವ್ದು ಅಂತಕ್ಕಂಥ ಗುರುತಿಸ್ಬೇಕು. ಸೊ ನಾವು ಈ ತರ ಸಂಖ್ಯೆಗಳನ್ನು ನೋಡಿದಾಗ 17, 27, 37, 47 ಈ ತರ ಸಂಖ್ಯೆಗಳನ್ನು ನೋಡಿದಾಗ ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ದೀಸ್ ಆರ್ ಪ್ರೈಮ್ ನಂಬರ್ಸ್. ಹೌದಾ? ಪ್ರೈಮ್ ನಂಬರ್ ಲಾಜಿಕ್ ಐತಿ. ಸೊ 17 ಅಂತಕ್ಕಂಥದ್ದು ಒಂದು ಪ್ರೈಮ್ ನಂಬರ್. ಸೊ ನೆಕ್ಸ್ಟ್ 37 ಅಂತಕ್ಕಂಥದ್ದು ಒಂದು ಪ್ರೈಮ್ ನಂಬರ್. 47 ಅಂತಕ್ಕಂಥದ್ದು ಒಂದು ಪ್ರೈಮ್ ನಂಬರ್. ಬಟ್ 27 ಅನ್ನೋಕ್ಕಂದ್ರೆ ಇಟ್ಸ್ ನಾಟ್ ಪ್ರೈಮ್ ನಂಬರ್. ಹೌದಾ? ಇದು ಪ್ರೈಮ್ ನಂಬರ್ ಅಲ್ಲ. ಸೊ ಅವೇನ್ ಕೊಟ್ಟನ? 3 ಪ್ರೈಮ್ ನಂಬರ್ಸ್ ಕೊಟ್ಟನ, ಒಂದು ನಾಟ್ ಪ್ರೈಮ್ ನಂಬರ್ ಅನ್ನ ಕೊಟ್ಟಿದ್ದಾನೆ. ಹೌದಾ? ಸೊ 27 ಅಂತಕ್ಕಂಥದ್ದು ಪ್ರೈಮ್ ನಂಬರ್ ಅಲ್ಲ. 27 ಹೊರತುಪಡಿಸಿ ಉಳಿದ 3 ಏನದಾವು? ಪ್ರೈಮ್ ನಂಬರ್ ಅದಾವ. ಸೊ ಇಲ್ಲಿ ಆಡ್ ಒನ್ ಔಟ್ ಕ್ವಶನ್ಸ್ ಏನ್ ಫಾರ್ಮೇಶನ್ ಆಗಿಲ್ಲ, ಅದ್ರ ಉತ್ತರ ಏನಾಗ್ತೈತಿ? 27 ಇಸ್ ದಿ ಆನ್ಸರ್. ಹೌದಾ? 27 ಇಸ್ ದಿ ಆನ್ಸರ್. ನೆಕ್ಸ್ಟ್ ಇದೇ ಆಡ್ ಒನ್ ಔಟ್ ಒಳಗ ಇನ್ನೊಂಥರ ಯಾವ ತರ ಫಾರ್ಮೇಶನ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಒಂದಿಷ್ಟು ಸೀರೀಸ್ ನ ಕೊಟ್ಟಿರ್ತಾನವ. 11:13, 11:13, 7:11, 7:11, ಆಮೇಲೆ 31:37, 41:47 ಈ ತರ ಒಂದಿಷ್ಟು 4 ಪೇರ್ ಕೊಟ್ಟ. ಇದರಲ್ಲಿ ಆಡ್ ಒನ್ ಔಟ್ ಯಾವುದು, ಇದರಲ್ಲಿ ಗುಂಪಿಗೆ ಸೇರ್ಲಾರ್ದ ಯಾವುದು ಅಂತೇಳಿ ಸುಮಾರು ಸರಿ SSC CGL ಟೈರ್ 1 ಒಳಗ ಸುಮಾರು ಸರಿ ಈ ತರ ಕ್ವಶನ್ಸ್ ನ ಫಾರ್ಮೇಶನ್ ಮಾಡಿದ್ದಾನೆ. ಹೌದಾ? ರೈಲ್ವೆಯಲ್ಲಿ ಈ ತರ ಕ್ವಶನ್ಸ್ ನ ಫಾರ್ಮೇಶನ್ ಮಾಡಿದ್ದಾನೆ. ಸೊ ಈ ತರ ಕ್ವಶನ್ಸ್ ಫಾರ್ಮೇಶನ್ ಆದಾಗ ಇದರಲ್ಲಿ ನಾವು ಗುಂಪಿಗೆ ಸೇರ್ಲಾರ್ದಂತದನ್ನ ಗುರುತಿಸ್ಬೇಕು. ಹೌದಾ ಸರ? ಇಲ್ಲಿ ಏನೈತ್ರಿ? ಇವು 4 ಸಂಖ್ಯೆ ಕೊಟ್ಟಿದ್ದಾದ್ರೆ 3 ಪ್ರೈಮ್ ನಂಬರ್ ಇದ್ದು ಇನ್ನೊಂದು ಪ್ರೈಮ್ ನಂಬರ್ ಇರಲಿಲ್ಲ. ಸೊ ಅದನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಇಲ್ಲಿ ಕೊಟ್ಟಂತ ಸಂಖ್ಯೆ ಎಲ್ಲಾನು ಪ್ರೈಮ್ ನಂಬರ್ ಅದಾವ. ಸೊ 11 ಅಂತಕ್ಕಂಥದ್ದು ಪ್ರೈಮ್ ನಂಬರ್, 13 ಅಂತಕ್ಕಂಥದ್ದು ಪ್ರೈಮ್ ನಂಬರ್, 7 ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆನ, 11 ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ. ದಟ್ಸ್ ಆಲ್ಸೋ ಪ್ರೈಮ್.
31 ಒಂದು ಪ್ರೈಮ್ ನಂಬರ್, 37 ಪ್ರೈಮ್ ನಂಬರ್, 41 ಪ್ರೈಮ್ ನಂಬರ್, 47 ಅಂತಕ್ಕಂಥದ್ದು ಪ್ರೈಮ್ ನಂಬರ್. ಸೊ ಎಲ್ಲಾನು ಪ್ರೈಮ್ ನಂಬರ್ ಇರ್ತಕ್ಕಂಥ ಪೇರೆ ಕೊಟ್ಟಿದ್ದಾನ. ಇದರಲ್ಲಿ ಯಾವ ತರ ಆಡ್ ಒನ್ ಔಟ್ ಅನ್ನ ಮಾಡೋದು ಅಂತಂದ್ರೆ, ಸೊ 11 ಮತ್ತು 13 ಗಮನಿಸ್ರಿ, ದೀಸ್ ಆರ್ ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್. 11 ಆಗಿ ನೆಕ್ಸ್ಟ್ ಪ್ರೈಮ್ ನಂಬರ್ ಬರೋದ 13. ಓಕೆ ಸರ್. ನೆಕ್ಸ್ಟ್ 7 ಆಗಿಂದ ಬರುತ್ತೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದ್ರಿ? 11. 7 ಆದ್ಮೇಲೆ ಯಾವ್ದು ಬರುತ್ತೆ? 11 ಬರುತ್ತೆ. 11 ಆದ್ಮೇಲೆ ಯಾವ್ದು ಬರುತ್ತೆ? 13 ಬರುತ್ತೆ. ಸೊ ನೆಕ್ಸ್ಟ್ ಓಕೆ ಸರ್. 31 ಆದ್ಮೇಲೆ 30 ಸರಿ ನೋಡ್ರಿ, 31 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ 37. ಸೊ ಓಕೆ, ಇದು ಕಾನ್ಸಿಕ್ಯೂಟಿವ್, ಇದು ಕಾನ್ಸಿಕ್ಯೂಟಿವ್, ಇದು ಕಾನ್ಸಿಕ್ಯೂಟಿವ್. ಓಕೆ ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಲಾಸ್ಟ್ನೇ ಕಂಡೀಷನ್ ಒಳಗೆ 41 ಪ್ರೈಮ್ ನಂಬರ್ ಆದ್ಮೇಲೆ 43 ಬರ್ಬೇಕು. ಸೊ ಏನ್ ಮಾಡಿನ, ಅದನ್ನ ಒಂದು ಗ್ಯಾಪ್ ಮಾಡಿ ನೆಕ್ಸ್ಟ್ ಕೊಟ್ಟಾನ. ಹೌದಾ? 41 ಆದ್ಮೇಲೆ 43 ಬರ್ಬೇಕಿತ್ತು. ಸೊ ಅದೇನಾಗಿದೆ? 47. ಸೊ ದಿಸ್ ಇಸ್ ನಾಟ್ ಎ ಕಾನ್ಸಿಕ್ಯೂಟಿವ್ ಪೇರ್. ಹೌದಾ? ಇವೆಲ್ಲವೂ ಕ್ರಮಾನುಗತ ಪ್ರೈಮ್ ನಂಬರ್ಸ್ ಸಿಗವು. 11 ನಂತರ ಬರ್ತಕ್ಕಂಥದ್ದು 13, 7 ನಂತರ ಬರ್ತಕ್ಕಂಥದ್ದು 11, 31 ನಂತರ ಬರ್ತಕ್ಕಂಥದ್ದು 37, 41 ಬರ್ತಕ್ಕಂಥದ್ದು 43 ಆಗಬೇಕಿತ್ತು. ಅದೇನಾಗಿದೆ? 47. ಸೊ ಆಡ್ ಒನ್ ಔಟ್ ಫಾರ್ ದಿಸ್ ಕ್ವಶನ್ ಇಸ್ 41:47. ಸೊ ಈ ತರ ಕ್ವಶನ್ಸ್ ನ ಆಡ್ ಒನ್ ಔಟ್ ಅಲ್ಲಿ ಸುಮಾರು ಬಾರಿ SSC ಒಳಗಡೆ ಕ್ವಶನ್ಸ್ ನ ಫಾರ್ಮೇಶನ್ ಮಾಡಿದ್ದಾರೆ. ಮತ್ತೆ ಯಾವ ತರ ಕ್ವಶನ್ಸ್ ಬರ್ತವೆ? ಅಂದ್ರೆ ಸಿರೀಸ್ ಪ್ರಾಬ್ಲಮ್ಸ್ ನ ಕೇಳ್ತಾನೆ. ಪ್ರೈಮ್ ನಂಬರ್ ಆಧಾರಿತ ಸಿರೀಸ್ ಪ್ರಾಬ್ಲಮ್ಸ್. ಪ್ರೈಮ್ ನಂಬರ್ ಆಧಾರಿತ ಸಿರೀಸ್ ಪ್ರಾಬ್ಲಮ್ಸ್ ಅಂದ್ರೆ ಅವ್ರಿಗೆ ಈ ತರ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ 11, 13, 17, 19 ಡ್ಯಾಶ್. ಕೆಲವು ಸಲ ಎಷ್ಟೋ ಎಕ್ಸಾಮಿನೇಷನ್ ಇಷ್ಟು ಸಿಂಪಲ್ ಆದ ಕ್ವಶನ್ಸ್ ಕೇಳೋಣ. ಒಂದು SSC ಎಕ್ಸಾಮ್ ಒಳಗಡೆ 600ರಿಂದ 700 ಬರ್ತಕ್ಕಂಥ ನಡುವಿನ ಏನ್ ಪ್ರೈಮ್ ನಂಬರ್ಸ್ ಇರ್ತಾವಲ್ಲ, ಆ ನಂಬರ್ಸ್ ಆಧಾರಿತ ಸಿರೀಸ್ ಕ್ವಶನ್ಸ್ ಫಾರ್ಮ್ ಆಗಿದೆ. 600ರಿಂದ 700ರವರೆಗೆ ನಡಬರ್ಕೆ ಏನ್ ಪ್ರೈಮ್ ನಂಬರ್ಸ್ ಬರ್ತಲ್ಲ, ಆ ಪ್ರೈಮ್ ನಂಬರ್ಸ್ ಆಧಾರದ ಮೇಲೆ ಒಂದು ಸಿರೀಸ್ ಬರ್ದ ನಾವು. ಅದು ಒಂದು ಬಿಟ್ಟು ಒಂದು ಪ್ರೈಮ್ ನಂಬರ್ ಬರೆದು ಅದ್ರ ನೆಕ್ಸ್ಟ್ ಪ್ರೈಮ್ ನಂಬರ್ ಬಿಟ್ಟೆ ಇನ್ನೊಂದು ಪ್ರೈಮ್ ನಂಬರ್, ಮತ್ತೆ ಅದ್ರ ನೆಕ್ಸ್ಟ್ ಪ್ರೈಮ್ ನಂಬರ್ ಬಿಟ್ಟೆ ಇನ್ನೊಂದು ಪ್ರೈಮ್ ನಂಬರ್. ಆ ತರ ಸಿರೀಸ್ ಕ್ವಶನ್ಸ್ ಸಹ ಪ್ರೈಮ್ ನಂಬರ್ ಆಧಾರಿತ ಕ್ವಶನ್ಸ್ ಫಾರ್ಮೇಶನ್ ಆಗಿದೆ. ಸೊ ಈ ತರ ಕ್ವಶನ್ಸ್ ಸಹ ಕಾಂಪ್ಲಿಕೇಟೆಡ್ ಕ್ವಶನ್ ಸಹ ಎಕ್ಸಾಮಿನೇಷನ್ಸ್ ಅಲ್ಲಿ ಕೆಲವು ಬಾರಿ ಫಾರ್ಮ್ ಮಾಡ್ಯಾರ. ಸೊ ಇಲ್ಲಿ ನೋಡ್ಬೋದು ನೀವು ಏನಂದ್ರೆ, ಇವು ನಮ್ಗೆ ಕೊಟ್ಟಂತ ಸಂಖ್ಯೆ ಏನಿದೆ 11, 13, 17, 19. ನಾವು ಫಸ್ಟ್ ಪ್ರೈಮ್ ನಂಬರ್ ಹೋಗಿನ ಮೊದಲ ನಾವು ನಾರ್ಮಲ್ ಆಗಿ ಯಾವ ತರ ತಿಂಕ್ ಬರ್ತೀವಿ? 11ಕ್ಕೆ 2 ಕೂಡ್ಸನ 13 ಆಗಿದೆ, 13ಕ್ಕೆ 4 ಕೂಡ್ಸನ 17 ಆಗಿದೆ, 17ಕ್ಕೆ 2 ಕೂಡ್ಸನ ಏನಾಗಿದೆ? 19 ಆಗಿದೆ. ಸೊ ನೆಕ್ಸ್ಟ್ ಏನ್ ಬರ್ಬೇಕು? ನೆಕ್ಸ್ಟ್ ಏನಾಗ್ತದೆ? 4 ಕೂಡ್ಸಿರ್ ಬರ್ತದೆ ಅಥವಾ ಯಾಕೆ? ಸೊ ಇಲ್ಲಿ ಯಾವುದು ಕಾಮನ್ ಪ್ಯಾಟರ್ನ್ ಬರಲಿಲ್ಲ. ಸೊ ಇಲ್ಲಿ ಯಾವುದು ಕಾಮನ್ ಪ್ಯಾಟರ್ನ್ ಬರಲಿಲ್ಲ. ಸೊ 2, 4, 6, 8 ಇದೇ ತರ ಒಂದ್ ಏನಾಗಿತ್ತು ಅಂದ್ರೆ ಒಂದು ಕಾಮನ್ ಫ್ಯಾಕ್ಟರ್ ನಾವು ಹುಡುಕೋದಿತ್ತು. ಸೊ ಇಲ್ಲಿ ಯಾವುದು ಕಾಮನ್ ಫ್ಯಾಕ್ಟರ್ ಬರಲಿಲ್ಲ. ಆಮೇಲೆ ಇದು 11 ಅಂತಕ್ಕಂಥ ಸಂಖ್ಯೆ ಪ್ರೈಮ್ ನಂಬರ್, 13 ಅಂತಕ್ಕಂಥ ಸಂಖ್ಯೆನ ಪ್ರೈಮ್ ನಂಬರ್, 17 ಆಲ್ಸೋ ಪ್ರೈಮ್, 19 ಆಲ್ಸೋ ಪ್ರೈಮ್ ನಂಬರ್. ಸೊ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದ್ರಿ? ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 23 ಇಸ್ ದ ನೆಕ್ಸ್ಟ್ ಪ್ರೈಮ್ ನಂಬರ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 23. ಸೊ ಇದು ಎಡಿಷನ್ ಆಧಾರಿತ ಕ್ವಶನ್ಸ್ ಇಲ್ಲ, ಇದೇನೈತಿ? ಪ್ರೈಮ್ ನಂಬರ್ ಆಧಾರಿತ ಕ್ವಶನ್ಸ್ ಐತಿ. ಇದು ಏನಾಗೈತಿ? ಪ್ರೈಮ್ ನಂಬರ್ ಆಧಾರಿತ ಕ್ವಶನ್ಸ್ ಐತಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 23. ಸೊ ಈ ತರ ಸಿರೀಸ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಪ್ರೈಮ್ ನಂಬರ್ಸ್ ಆಲ್ಸೋ ಫಾರ್ಮ್ ಇನ್ ದಿ ಎಕ್ಸಾಮಿನೇಷನ್ಸ್. ಹೌದಾ? ಮತ್ತೆ ಯಾವ ತರ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ 2 ನಂಬರ್ ರಿಲೇಷನ್ಸ್ ಅನ್ನ ಕೊಟ್ಟಿರ್ತಾನೆ. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ವಲ್ಪ ಟ್ರಿಕಿ ಆಗಿ ಹೋಗೋಣ. 9 is relates to 11. ಇದು ಒಂದನೇ ರಿಲೇಷನ್. ಎರಡನೇ ರಿಲೇಷನ್ ಏನು ಕೊಟ್ಟಿರ್ತಾನೆ ಅಂದ್ರಮ್ಮ, 25 relates to 29. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಾನಂದ್ರಮ್ಮ, ದಟ್ ಈಸ್ ದ ಕ್ವಶನ್ ದಟ್ ಈಸ್ 36 relates to what. ಈ ತರ ಕ್ವಶನ್ಸ್ ನ ಫಾರ್ಮ್ ಮಾಡ್ಯಾನ. ಸೊ ನಾವು ಸ್ಕ್ವೇರ್ ಆಫ್ ಎ ನಂಬರ್ ಮೇಲೆ ಹೋದಾಗ ಈ ಕ್ವಶನ್ಸ್ ನ ಗಮನಿಸಿದ್ರೆ ನಾವು 9 ಅಂತಕ್ಕಂಥದ್ದು ಒಂದು ವರ್ಗ ಸಂಖ್ಯೆ, 25 ಅಂತಕ್ಕಂಥದ್ದು ಒಂದು ವರ್ಗ ಸಂಖ್ಯೆ, 36 ಅಂತಕ್ಕಂಥದ್ದು ಒಂದು ವರ್ಗ ಸಂಖ್ಯೆ ಅಂದಾಗ ಸೊ ಇದೆಲ್ಲ ಸ್ಕ್ವೇರ್ ಆಫ್ ಎ ನಂಬರ್ ಮೇಲೆ ಡಿಪೆಂಡ್ ಆಗಿರ್ಬೋದು ಅಂತ ನಾವು ಗೆಸ್ ಮಾಡಬೇಕು. ಬಟ್ ಇಲ್ಲಿ ಯಾವ ತರ ಕ್ವಶನ್ಸ್ ಫಾರ್ಮೇಶನ್ ಮಾಡಿದ್ದಾನಂದ್ರೆ, ಈ 9ರ ಸಂಖ್ಯೆ ಮತ್ತು 11ಕ್ಕೆ ರಿಲೇಷನ್ ನೋಡ್ರಿ. 9ಕ್ಕೆ 2 ಕೂಡಿಸ್ದಾಗ 11 ಬರುತ್ತೆ. ಓಕೆ. 25ಕ್ಕೆ ನೋಡ್ರಿ 9 ಮತ್ತು 11 ರಿಲೇಷನ್ ನೋಡೋಣ. 9ಕ್ಕೆ 2 ಕೂಡಿಸ್ದಾಗ 11 ಬರ್ತದೆ. ಇಲ್ಲಿ 25 ಮತ್ತು 29 ರಿಲೇಷನ್ ಹೆಂಗಿದೆ? ಇಲ್ಲಿ +4 ಮಾಡ್ಬೇಕು ನಾವು. ಸೊ ಇಲ್ಲಿ ನಮಗೆ ಅಡಿಷನ್ ಒಳಗ ಯಾವುದೇ ಒಂದು ಲಾಜಿಕ್ ಸಿಗಲಿಲ್ಲ. ಸೊ ಇಲ್ಲಿ ಏನ್ ಮಾಡ್ಯಾನ ನಾವ 9 ಅಂತಕ್ಕಂಥ ಸಂಖ್ಯೆ ನೆಕ್ಸ್ಟ್ ಪ್ರೈಮ್ ನಂಬರ್ ಬರ್ದಾನೆ. ಹೌದಾ?
9 ಅಂತಕ್ಕಂಥ ಸಂಖ್ಯೆ ಇದೆಲ್ಲ ಅದ್ರ ನೆಕ್ಸ್ಟ್ ಬರ್ತಕ್ಕಂಥ ಪ್ರೈಮ್ ನಂಬರ್ ಯಾವುದು 11. ಹೌದಾ? ಓಕೆ, ಇದು ಲಾಜಿಕ್ ಇರಲಿ. ನೆಕ್ಸ್ಟ್ ಈ ಸಂಖ್ಯೆನ ಗಮನಿಸಿ, 25 ಅಂತಕ್ಕಂಥ ಸಂಖ್ಯೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರೈಮ್ ನಂಬರ್. ಈ 25 ಸಂಖ್ಯೆ ಪ್ರೈಮ್ ನಂಬರ್ ಅಲ್ಲ, ಬಟ್ 25 ಅಂತಕ್ಕಂಥ ಸಂಖ್ಯೆ ಅದ್ರ ನೆಕ್ಸ್ಟ್ ಬರ್ತಕ್ಕಂಥ ಪ್ರೈಮ್ ನಂಬರ್ ಯಾವುದು 29. ಹೌದಾ? 23 ಮತ್ತು 29 ನಡುವೆ 25 ಬರ್ತದೆ. 25 ಆಗಿಂದ ಬರ್ತಕ್ಕಂಥ ಪ್ರೈಮ್ ನಂಬರ್ ಯಾವುದು 29. ಸೊ ಬರ್ದಂಗ. ಸೊ ಅಂದ್ರೆ ಆನ್ಸರ್ ಯಾವ ತರ, ನಾವು ಈ ಲಾಜಿಕ್ ಏನೈತಿ, ಒಂದ್ ಸಂಖ್ಯೆ ಕೊಟ್ಟನ, ಇವು ಸ್ಕ್ವೇರ್ ಸಂಖ್ಯೆನೆ, ಬಟ್ ಸ್ಕ್ವೇರ್ ಲಾಜಿಕ್ ಏನು ಇನ್ವಾಲ್ವ್ ಇಲ್ಲ ಇಲ್ಲಿ. ಸೊ ಅದನ್ನ ಏನು ಬರ್ಬೇಕು, ಇದನ್ನ ನಾರ್ಮಲ್ ಸಂಖ್ಯೆಯಾಗಿ ನೋಡ್ಬೇಕು ನಾವು. 9 ನೆಕ್ಸ್ಟ್ ಬರ್ತಕ್ಕಂಥ ಪ್ರೈಮ್ ನಂಬರ್, 25 ನೆಕ್ಸ್ಟ್ ಬರ್ತಕ್ಕಂಥ ಪ್ರೈಮ್ ನಂಬರ್. ಸೊ 36 ನೆಕ್ಸ್ಟ್ ಬರ್ತಕ್ಕಂಥ ಪ್ರೈಮ್ ನಂಬರ್ ಯಾವ್ದ್ರಿ 37. ಸೊ 37. ಸೊ ದಿಸ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಈ ತರ ಪ್ರೈಮ್ ನಂಬರ್ ಆಧಾರಿತ ಕ್ವಶನ್ಸ್ ಗಳು ಸುಮಾರು ಬಾರಿ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದಾನೆ. ಹೌದಾ? ಸೊ ಇದೇ ತರ ನಾವು ನೆಕ್ಸ್ಟ್ ನಮ್ಮ ಪ್ರಾಕ್ಟೀಸ್ ಕ್ವಶನ್ಸ್ ಹೋದಾಗ ಸುಮಾರು ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡೋಣ. ಸೊ ನಾವು ಏನೇನ್ ನೋಡಿದ್ವಿ, ನಾವು 1 ರಿಂದ 100ರವರೆಗಿನ ಪ್ರೈಮ್ ನಂಬರ್ಸ್ ನೋಡಿದ್ವಿ. 1 ರಿಂದ 50ರವರೆಗೆ 15 ಪ್ರೈಮ್ ನಂಬರ್ ಅದಾವ, ಮತ್ತೆ 51 ರಿಂದ 100ರವರೆಗೆ 10 ಪ್ರೈಮ್ ನಂಬರ್. ಟೋಟಲ್ 1 to 100 ಎಷ್ಟು ಅದಾವ್ರಿ? ಟೋಟಲ್ 1 to 100 there are 25 prime numbers. There are 25 prime numbers. ಹೌದಾ? There are 25 prime numbers. 10 prime numbers from 51 to 100. 15 ಪ್ರೈಮ್ ನಂಬರ್ ಫ್ರಮ್ 1 to 50. 15 ಮತ್ತು 10 ಕೊಡಿಸಿದ್ರೆ 25 ಪ್ರೈಮ್ ನಂಬರ್ 1 ರಿಂದ 100ರವರೆಗೆ ಅದಾವ. ಸೊ ಈ ತರ ಕ್ವಶನ್ಸ್, ಕಾನ್ಸೆಪ್ಚುಯಲ್ ಕ್ವಶನ್ಸ್ ಸಹ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಸಾರಿ ಕೇಳಿದಾನ. ಹೌದಾ? ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿತ್ತಂದ್ರೆ ಸರಳವಾಗಿ ನೀವು ಆನ್ಸರ್ನ ಮಾಡಿಬಿಡ್ಬೋದು. ಹೌದಾ? ಸೊ ಈಗ ನಾವು ಇಂಪಾರ್ಟೆಂಟ್ ಇಲ್ಲಿ ಏನೇನು ನೋಡಿದ್ವಿ ಅಂದ್ರೆ 1 ರಿಂದ 100ರವರೆಗಿನ ಪ್ರೈಮ್ ನಂಬರ್ಸ್ ನೋಡಿದ್ವಿ, ಆಸ್ ವೆಲ್ ಆಸ್ ದಿ ಸಮ್ ಯಾವ ತರ ಕ್ವಶನ್ಸ್ ಫಾರ್ಮೇಶನ್ ಆಗ್ತದೆ ಅನ್ನೋದನ್ನ ನೋಡಿದ್ವಿ. ಸೊ ಇಷ್ಟೇ ಸಾಕನ ಇಲ್ಲ. ಸೊ ಇದು ನೆಕ್ಸ್ಟ್ ಪ್ರೈಮ್ ನಂಬರ್ ಆಧಾರಿತ ಕ್ವಶನ್ಸ್ ಫಾರ್ಮ್ ಆಗ್ತದೆ. ಸೊ ನಾವು ಮುಂಬರುವ ಕ್ಲಾಸ್ ಅಲ್ಲಿ ಅವು ಯಾವ ತರ ಸಾಲ್ವ್ ಮಾಡೋದು, ಯಾವ ತರ ಕ್ವಶನ್ಸ್ ಫಾರ್ಮೇಶನ್ ಪ್ರಿವಿಯಸ್ ಇಯರ್ ಎಕ್ಸಾಮಿನೇಷನ್ ಅಲ್ಲಿ ಫಾರ್ಮ್ ಆಗ್ಯಾವ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ನಾವು ಇಲ್ಲಿ ಪ್ರೈಮ್ ನಂಬರ್ ಅಂದ್ರೆ ಏನಂತ ನೋಡಿದ್ವಿ. ಹೌದಾ? ಸೊ ದ ನಂಬರ್ ವಿಚ್ ಹ್ಯಾಸ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್. ಹೌದಾ? 2 ಫ್ಯಾಕ್ಟರ್ಸ್ ಇರಬೇಕು. ಹೌದಾ? ಸೊ ಬಟ್ 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಹೊಂದಿತ್ತು ಅಂತ ತಿಳ್ಕೊರಿ. ಸಂಖ್ಯೆ ಇಟ್ ಹ್ಯಾಸ್ ಮೋರ್ ದನ್ 2 ಫ್ಯಾಕ್ಟರ್ಸ್. ಅಂತ ಸಂಖ್ಯೆ ಏನಂತ ಕರಿತೀವಿ? ದ ನಂಬರ್ which has more than 2 factors. ಹೌದಾ? more than 2 factors. 2ಕ್ಕಿಂತ ಹೆಚ್ಚು ಅಪವರ್ತನ ಇತ್ತಂದ್ರೆ, ಫಾರ್ ಎಕ್ಸಾಂಪಲ್ ನಾವು 4 ಅಂತ ಸಂಖ್ಯೆ ನೋಡಿದ್ವಿ. 4 ಅಂತ ಸಂಖ್ಯೆ 1 ರಿಂದನೂ ಭಾಗಿಸ್ತದೆ, 2 ರಿಂದನೂ ಹೋಗ್ತದೆ, 4 ರಿಂದನೂ ಹೋಗ್ತದೆ. ಫಾರ್ ಎಕ್ಸಾಂಪಲ್ 6 ಅಂತಕ್ಕಂಥ ಸಂಖ್ಯೆ ಇದು 1 ರಿಂದ ಹೋಗ್ತದೆ, 2 ರಿಂದ ಹೋಗ್ತದೆ, 3 ರಿಂದ ಹೋಗ್ತದೆ, 4 ರಿಂದ ಹೋಗ್ತದೆ. ಸೊ ಈ 4 ಅಂತ ಸಂಖ್ಯೆನೂ ಮೋರ್ ದೆನ್ ಇಟ್ ಹ್ಯಾಸ್ 3 ಫ್ಯಾಕ್ಟರ್ಸ್, ಮೋರ್ ದೆನ್ 2 ಫ್ಯಾಕ್ಟರ್ಸ್ ಐತಿ. 6 ಅಂತಕ್ಕಂಥ ಸಂಖ್ಯೆನೂ 4 ಫ್ಯಾಕ್ಟರ್ಸ್ ಹೊಂದೈತಿ, ಮೋರ್ ದೆನ್ 2 ಫ್ಯಾಕ್ಟರ್ಸ್ ಐತಿ. ಸೊ ಇಂಥ ಸಂಖ್ಯೆಗಳನ್ನ ಏನಂತ ಕರಿತೀವಿ? ಓನ್ಲಿ 2 ಫ್ಯಾಕ್ಟರ್ಸ್ ಇದ್ದಿದ್ದನ್ನ ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದ್ದಿದ್ದನ್ನ ನಾವೇನಂತ ಕರಿತೀವಿ? ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಅಂದ್ರೆ ಏನಂತ ಕರಿತೀವಿ ನಾವು ಕನ್ನಡದಾಗ? ಸಂಯುಕ್ತ ಸಂಖ್ಯೆಗಳು. ಓನ್ಲಿ 2 ಫ್ಯಾಕ್ಟರ್ಸ್ ಇದ್ರೆ ಪ್ರೈಮ್ ನಂಬರ್ ಅಂತೀವಿ. ಮೋರ್ ದನ್ 2 ಫ್ಯಾಕ್ಟರ್ಸ್ ಇದ್ರೆ ಕಾಂಪೋಸಿಟ್ ನಂಬರ್ ಅಂತೀವಿ. ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ಸಹ ನಮಗೆ ಗೊತ್ತಿರಬೇಕು. ಹೌದಾ? ಓನ್ಲಿ 2 ಫ್ಯಾಕ್ಟರ್ಸ್ then it is a prime number. More than 2 factors it is a composite number. ಸೊ ಈ ಒಂದು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಸೊ ಮುಂಬರೋ ಕ್ಲಾಸ್ ಅಲ್ಲಿ ನೋಡೋಣ, ನಾವು ಇನ್ನೂ ಹೆಚ್ಚು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಇಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಬೇಸಿಕಲಿ ನಾವು ನಂಬರ್ ಬೇಸ್ಡ್ ಅನಾಲಜಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾಗ ಸ್ಕ್ವೇರ್ ನಂಬರ್ ಆಧಾರಿತ ಒಂದು ಕಾನ್ಸೆಪ್ಟ್ ನೋಡಿದ್ವಿ, ಕ್ಯೂಬ್ ಆಧಾರಿತ ಕಾನ್ಸೆಪ್ಟ್ ನೋಡಿದ್ವಿ. ನೆಕ್ಸ್ಟ್ ನಾವು ಪ್ರೈಮ್ ನಂಬರ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿವಿಸಿಬಿಲಿಟಿ ರೂಲ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಸಿಂಪಲ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಬಗ್ಗೆನೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಕಳೆದ ವರ್ಷ ನಂಬರ್ ಅನಾಲಜಿ ಮೇಲೆ ಕೇಳ್ತಕ್ಕಂಥ SSC CGL ಲೆವೆಲ್ ಕ್ವಶನ್ಸ್ ಅನ್ನ ನಾವು ಇಲ್ಲಿ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಡಿವಿಸಿಬಿಲಿಟಿ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು.